ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಸಮೀಪದ ಬಾಲ್ಕಿ ತಾಲೂಕಿನ ಹಲ್ಸಿ ತುಂಗಾವ ಗ್ರಾಮದ ನಿವಾಸಿ ಲಕ್ಷ್ಮಣ ಕಿಶನ್ ಮೂಳೆ ಪರಿಶಿಷ್ಟ ಜಾತಿಗೆ ಸೇರಿದ ಈ ಯುವಕ ತನ್ನ ಗೆಳೆಯರ ಜೊತೆ ಅಕ್ಟೋಬರ್ 2ರಂದು ಮಹಾರಾಷ್ಟ್ರದ ಉದಗಿರ ನಗರದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದ ವೇಳೆ ಅಹಿತಕರ ಘಟನೆ ನಡೆದಿದೆ. ಲಕ್ಷ್ಮಣ ಕಿಶನ್ ಮೂಳೆಯವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಜೈ ಭೀಮ್ ಎಂದು ಬರೆದ ನೀಲಿ ಧ್ವಜ ಅಳವಡಿಸಿಕೊಂಡು ಹೋಗುತ್ತಿದ್ದ ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಆಳವಾಯಿ ಗ್ರಾಮದ ಮರಾಠ ಸಮುದಾಯದ 3 ಯುವಕರು ಅವರ ವಾಹನವನ್ನ ತಡೆದು ಜಾತಿ ನಿಂದನೆ ಮತ್ತು ದೈಹಿಕ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂಬಂಧ ಮೆಹಕರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆಕೋರರ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಡಿ ಕೇಸ್ ದಾಖಲಾಗಿದ್ದು, ಪ್ರತಿಯಾಗಿ ದಲಿತ ಯುವಕರ ಮೇಲೂ ಕೌಂಟರ್ ಕೇಸ್ ದಾಖಲಿಸಲಾಗಿದೆ. ಈ ಘಟನೆ ಕುರಿತು ತಿಳಿದುಕೊಂಡ ವಿಧಾನ ಪರಿಷತ್ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿಯವರು ಇಂತಹ ಘಟನೆಗಳು ಸಮಾಜದಲ್ಲಿ ನಡೆಯಬಾರದು ಎಂದು ತಿಳಿಸಿದ್ದಾರೆ. 2 ಸಮುದಾಯದ ಯುವಕರು ದ್ವೇಷ ಮತ್ಸರ ಭಾವನೆ ಬಿಟ್ಟು ಸಹಬಾಳ್ವೆ ನಡೆಸಬೇಕೆಂದು ಗ್ರಾಮೀಣ ಜನರು ಪರಸ್ಪರ ಅವಲಂಬಿತರಾದ ಕಾರಣ ಸರ್ಕಾರ ಹಾಗೂ ನಾಗರಿಕರು ಸೌಹಾರ್ದತೆ ಕಾಪಾಡಬೇಕೆಂದು ಅವರು ಸಲಹೆ ನೀಡಿದರು. ಜೆಬಿ ನ್ಯೂಸ್ ಕನ್ನಡ, ಭಾಲ್ಕಿ. ಅದಕ್ಕೆ ಯಾರಲ್ಲಿ ಸಾಯಿಗೊಮ್ಮೆಗ ಜಗಳ ಆಡಿ ಕೇಸ್ ಆಗ್ಯದ ಅಂತ ಹೇಳಿದ್ರು. ಅದು ಮತ್ತು ಅದಕ್ಕೆ ಅವ್ರಿಗೆ ಹೋಗೋ ಸ್ವಲ್ಪ ಧೈರ್ಯ ಹೇಳೋಣ. ಯಾಕಂದ್ರೆ ನಮ್ಮ ಸಮಾಜದವರು ಕೆಲವು ಮಂದಿನೇ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡೋದು ಆಗ್ತದೆ. ಅವ್ರಿಗೆ ಅಂಜಿಸೋದ ಕೆಲಸ ಆಗ್ಬಾರ್ದು. ಇಲ್ಲಿ ಊರಾಗಿನದ ಎಲ್ಲರೂ ಭಾಯ್ಚಾರದಿಂದ ಅದ್ರ, ಆತ್ಮೀಯತೆಯಿಂದ ಅದ. ಅವ್ರ ಮಧ್ಯದಾಗ ಒಂದು ಒಡಕ್ ತರೋದ ಪ್ರಯತ್ನ ಮಾಡ್ತಾರೆ ಕೆಲವು ಹುಡುಗರು. ಅದು ಆಗ್ಲಕ್ಕೆ ಬಿಡ್ಬಾರ್ದು ಅಂತ ಇವ್ರಿಗೆ ಧೈರ್ಯ ಹೇಳಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ. ಹೊರತಾಗಿ ಬೇರೆ ಯಾವುದೂ ಮೋಟಿವ್ ಇಲ್ಲ. ಅದಲ್ದೇ ಇವಾಗ ನೋಡಿರಿ, ಬಡವರ ಇವನಿಗೆ ಈ ರೀತಿ ಆದ್ಮ್ಯಾಗ ಏನು ದುಡಿತಾನೆ ಹೆಂಗೆ ಕೈ ಫ್ರ್ಯಾಕ್ಚರ್. ಹಾಂ, ಈಗ ಇವ್ರೇನೋ ಮೆಂಬರ್ ಮಾಡತ್ತಾರ, ಅದು ಮತ್ತೆ ಬೇರೆ. ಬಟ್ ಇವ್ರು ಆಗಲ್ಲ, ಸ್ವಲ್ಪ ಏನೋ ಹೆಲ್ಪ್ ಮಾಡ್ರ ಅಂತ ವೈಯಕ್ತಿಕವಾಗಿ ಇದು ಮಾಡಿದ್ನ. ಬಟ್ ಈಗ ಅದೇನಿಲ್ಲ. ಅದು ಅಲ್ದೇ ಇಲ್ಲಿ ಬಂದ್ಮ್ಯಾಗ ಗೊತ್ತಾಯ್ತು ಕೌಂಟರ್ ಕೇಸ್ಗಳು ನಮ್ಮ ಹುಡುಗರು ಮಾಡ್ಯಾರ ಅಂತ ಸುದ್ದಿ ಬಂದಿದೆ. 10 ಮಂದಿ ಮೇಲೆ. ಆ 10 ಮಂದಿ ಮೇಲೆ ಯಾರು ಮಾಡ್ಯಾರ? ಅದು ESI ಮಾಡಿದಾರ ಅಂತ. ಅದು ESI ಯಾಕೆ ಮಾಡ್ಯಾರ ಅನ್ನೋ ಅವ್ರ ಬಗ್ಗೆ ನಾನು ಅವರಿಗೆ DSPಗೆ ಅಥವಾ SP ಸಾಬ್ರ ಹತ್ರ ಹೋಗಿ ನಾನು ಮಾತಾಡಿ ಏನದ ಅದನ್ನ ವಿಡ್ರಾ ಮಾಡ್ಬೇಕಂತ ಹೇಳ್ತೀನಿ. ಯಾಕಂದರೆ ಈ ರೀತಿ ಆದ್ರೆ ಟೆನ್ಷನ್ ಮಾಹೋಲ್ ಆಗ್ತದೆ ಊರಾಗ. ಟೆನ್ಷನ್ ಆಗಬಾರ್ದು. ಒಂದು ಊರಾಗ ಇರಬೇಕಾದ್ರೆ ಎಲ್ಲರೂ ಅಣ್ಣ ತಮ್ಮರಂಗೆ ಇರಬೇಕು. ಒಬ್ರಿಗೆ ಕೈಗೆ ಹತ್ತೋ ಕಾಲು ಹತ್ತೋ ಅದು ಇನ್ನೂ ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಹೊರತಾಗಿ ಇವ್ರು ಇದೇ ಒಂದು ಈ ರೀತಿ ಇವ್ರ ಕೌಂಟರ್ ಕಸ್ ಮಾಡೋದು, ಇವ್ರ ಆತ್ಮ ಅಟ್ರಾಸಿಟಿ ಮಾಡೋದು, ಇವೆಲ್ಲ ಮುಂದುವರೆಯೋದು ಬೇಡ. ಏನಾಗಿದೆ ಇಲ್ಲೇ ಮುಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರಿಗೆ ಒಂದು ಧೈರ್ಯ ಕೊಡಬೇಕು. ಏನಾಗಿದೆ ಈಗ ಜಿಲ್ಲೆದಾಗ ಯಾರೂ ಬಂದಿಲ್ಲ, ನಮ್ಮ ಲೀಡರ್ ಇದ್ರು ಯಾರೂ ಬಂದಿಲ್ಲ, ನಾವು ಮಾತಾಡಿಲ್ಲ, ನಮ್ಗೆ ಅನಾಥ ಆಗಿದ್ದೀವಿ ನಾವು ಅನ್ನೋ ಫೀಲಿಂಗ್ ಬರ್ತವ್ರಿಗೆ. ಆ ಫೀಲಿಂಗ್ ಬರಬಾರ್ದು. ಇವು ಧೈರ್ಯ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಬಂದಿದೆ. ಹೊರತಾಗಿ ಇಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ಎಲ್ಲರೂ ಈ ಊರಾಗ ಆ್ಯಕ್ಚುಲಿ ಅದು ಆಗ್ಯದ ಬೇರೆ ಊರಾಗ. ಈ ಊರಾಗ ಎಲ್ಲರೂ ಅಣ್ತಂಬರಂಗದ. ಈಗ ಇವ್ರ ತಾಯಿ ಜನರದಾಗ ಗೆದ್ದಾಳ ಅಂದ್ರೆ ಅವರೆಲ್ಲ ಒಟ್ಟಿಗೆ ಚಂದಿದ್ದೇ ಗೆದ್ದಿರ್ಬೇಕಲ್ಲ. ಅಂಥ ಜಾಗದಾಗ ಬಂದು ಇವ್ರು ಯಾರೋ ಬಂದು ಹೊರಗೆ ಒಂದು ವಿಷ ಬಿತ್ತಬಾರ್ದು, ಹೆಂಗೆ ಮುಂದುವರೆತ ಮಾಡ್ಕೋಬಾರ್ದು ಅನ್ನೋದು ಹೇಳ್ಬೇಕು ಅನ್ನೋದು ಉದ್ದೇಶದಿಂದ ಬಂದಿದ್ವಿ ನಾವು. ಬೇರೆ ಉದ್ದೇಶ ಇಲ್ಲ. ಈಗ ನೀವು ಅಲ್ಲಿ ಈಗ ಅವರು ಯಾರು ಬೇರೆ ಸಮಾಜದವ್ರು ಅದಾರ. ಬಟ್ ಅವು ಹುಡುಗರೆಲ್ಲ ಒಂದು 4 ಹುಡುಗರು ಯಾವುದೇ ಈ ಕೆಲಸ ಮಾಡಿರ್ತಾರೆ. ಇಡೀ ಸಮಾಜ ಮಾಡಿರಲಿಲ್ಲ. ಸಮಾಜಕ್ಕೆ ದೋಷ ಕೊಡೋಕ್ಕಾಗಲ್ಲ. 4 ಹುಡುಗರು ಮಾಡಿದ್ರೆ 4 ಹುಡುಗರು ತಪ್ಪು ಬಿಡ್ತದೆ. ಈಗ ನಮ್ಮಲ್ಲಿ ಯಾರು 4 ಹುಡುಗರು ತಪ್ಪು ಮಾಡಿದ್ರೆ 4 ಹುಡುಗರು ತಪ್ಪು ಇಡೀ ಸಮಾಜ ಮಾಡೋಕ್ಕಾಗಲ್ಲ. ನಾವು ಅಂತೀವಿ ಯಾರೇ ನಾವು ಈ ಏರಿಯಾದಾಗ ಲೀಡರ್ಗಳು ಇದ್ದವರು ಅಥವಾ ಶಾಸಕರಿದ್ದರು ಕರೆಸಿ ಇಬ್ಬರಿಗೆ ಕೂಡಿಸಿ ಮಾತಾಡಿ ಅಣ್ತಬ್ರಪ್ಪ ಇರಪ್ಪ ಯಾಕೆ ಒಬ್ರಿಬ್ರು ಮಾಡ್ಕೊತ ಅಂತ ಹೇಳೋ ಒಂದು ಇದು ಬೆಳಿಬೇಕು, ಸಜೆಯಿಂದ ಬೆಳಿಬೇಕು. ಇಲ್ಲಾಂದರೆ ವೈರತ್ವ ಬೆಳಿತಾವೆ. ಈಗ ನೋಡಿ ಇಲ್ಲಿ ಊರಾಗ ಇಷ್ಟು ಒಳ್ಳೆ ವಾತಾವರಣ ಅದ. ಅಲ್ಲಿ ಬೇರೆ ಊರಾಗ ಅವ್ರು 4 ಜನ ಮಾಡಿದಕ್ಕೆ ಆ ಊರದವ್ರು ಈ ಊರದವ್ರು ವೈರತ್ವ ಆಗಲ್ಲ. ಬೇರೆ ಅವ್ರ ಸಮಾಜದವ್ರು ಹಿರಿಯರು ಅವ್ರೇನು ತಪ್ಪು ಮಾಡ್ಯಾರ, ಅವ್ರ ಬಗ್ಗೆ ನಾವು ಇಲ್ಲಿ ಸಮಾಜದ ತಪ್ಪು ತಿಳ್ಕೊಬೇಕು. ಅದು ಅವಶ್ಯಕತೆ ಇಲ್ಲ. ಈ ರೀತಿ ಆಗವು ತಡೆಯಬೇಕು ಅಂತ ನನ್ನ ಆಗ್ರಹ. ಯಾಕಂದ್ರೆ ಇದೇ ರೀತಿ ಹಾಕೋತ ಹೋದ್ರೆ ಊರು ಹೊಡೆದು ಹನ್ನೊಂದು ಊರಾಗ ಶಾಂತಿ ಎಂಬುದೇ ಇರಲ್ಲ. ಇದು ಸಣ್ಣ ಹೋಗಿ ಮುಂದೆ ದೊಡ್ಡ ಗಲಾಟೆ ಆಯ್ತಾವ. ಆ ಗಲಾಟೆ ಆಗಬಾರ್ದು.
ನೀವು ಅಂದಾಗ ಕೋಮು ಗಲಭೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರೂ ಅಣ್ಣತಮ್ಮರಿಗೆ, ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಸಂವಿಧಾನ ಒಳಗಡೆ ಎಲ್ಲರೂ ಒಟ್ಟಿಗೆ ಎದ್ದು ಎಲ್ಲರೂ ಅಣ್ಣತಮ್ಮರಂಗೆ ಇರಬೇಕು, ಎಲ್ಲರೂ ಸಮಾನ ಹಕ್ಕಿದೆ. ಇವರು ಒಂದು ಓಟ್ ಹಾಕ್ತಾರೆ, ಅವರು ಒಂದು ಓಟ್ ಹಾಕ್ತಾರೆ, ಇವ್ರು ಎರಡು ಹಾಕ್ತಾರೇನು? ಎಲ್ಲರಿಗೂ ಒಂದೇ ಮಾಡಿದ ಯಾಕೆ ಮಾಡಿದಂತ, ಯಾಕೆ ಭಾತೃತ್ವ ಬೆಳೆದಿರಲಿ ಅಂತ ಅನ್ನೋ ಉದ್ದೇಶ ಇಲ್ಲ.